Hey, Akash. Hey, Karisit. How are you doing? Fine. Fine. Great. So, how were you coming to school? By Like, by bicycle, sir. Cycle. bicycle. Okay. How far is your home? My home is from 6 kilometers far, sir, from school. Okay, it's 6 kilometers far. So you come on bicycle from 6 kilometers. Yeah, sir. Okay. So, is there any other way you come to school? Yes. Do you come by bus or bike Yes, or? Okay, so you come on bus also. Yeah. By school bus. In and school bus. Public buses. Okay, in public buses also. Yes, sir. Okay. So, what you used to do if it was, say, 1 kilometer far? You used to come I used to come by walk, sir. by walk. Yeah, sir. So walk is easy. Yeah, sir. Okay. What if it was, say, some 20 kilometers far? Again, I used to come in buses, sir. School buses. School buses. Yeah. So, if it was 20 kilometers far, walk was convenient? Like No, sir. coming by walk was convenient? No, sir. It takes too much time and Energy. waste. Oh, okay. So, you come on bicycle. Yes, sir. Which bicycle you used to use when you were small? Government bicycle. Okay, that's the normal bike. one. Yes, sir. Oh, okay. What about you, Karisit? ನೀ ಹೆಂಗೆ ಬರ್ತಿದ್ದೆ ಸ್ಕೂಲ್ಗೆ? ನಾನು ಸೈಕಲ್ ಸೈಕಲ್ ಮೇಲೆ, ನೀವು ಸೈಕಲ್ ಮೇಲೆ. ಓಕೆ. ಈಗ ನಿನ್ನ ಸೈಕಲ್ ಅದೇ ಇದೆಯೋ ಅಥವಾ ಬೇರೆ ಯಾವ್ದಾದ್ರು? ಬೇರೆ ತಗೊಂಡಿದ್ದೀನಿ ಯಾವ ಸೈಕಲ್? ಗೇರ್ ಸೈಕಲ್. ಗೇರ್ ಸೈಕಲ್. ಸೊ ಗೇರ್ ಸೈಕಲ್ಗೂ ನಾರ್ಮಲ್ ಸೈಕಲ್ಗೂ ಡಿಫ್ರೆನ್ಸ್ ಏನು? ಅದು ಭಾಳಷ್ಟು ತುಳಿಬೇಕ್ರಿ. ಇದೊಂದು ಸ್ವಲ್ಪ ತುಳಿದ್ರೂ ಸ್ಪೀಡ್ ಹೋಗುತ್ತೆ ಸರ್, ಮತ್ತು ಜಲ್ದಿನೂ ಬರುತ್ತೆ, ಟೈಮ್ ಸೇವ್ ಆಗುತ್ತೆ ಸರ್, ಎನರ್ಜಿ ವೇಸ್ಟ್ ಆಗೋದು ಓಕೆ. ಜಲ್ದಿ. ಓಕೆ, ಸೊ ಗೇರ್ ಸೈಕಲಲ್ಲಿ ಹೆಂಗಿರುತ್ತೆ ಅಂದರೆ ನೀನು ಮೇಲೆ ಹತ್ತಬೇಕಾದ್ರೆ ಗೇರ್ ಕಮ್ಮಿ ಹಿಡ್ಕೊಂಡಾಗ ನಿನಗೆ ಎನರ್ಜಿ ಕಮ್ಮಿ ಬೇಕಾಗುತ್ತೆ. ಸೊ ಅದೇ ರೋಡ್ ಫ್ಲ್ಯಾಟ್ ಇತ್ತು, ಯಾವುದೂ ಗಾಡಿ ಇಲ್ಲ, ಸೊ ನೀನು ಗೇರ್ ಜಾಸ್ತಿ ಮಾಡ್ಕೊಂಡು ಸ್ಪೀಡಾಗಿ ಬರ್ಬೋದು. ಓಕೆ, ಸೊ ಗೇರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಟೆಕ್ನಾಲಜಿ ಅಥವಾ ಆಟೋಮೊಬೈಲ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ನಮಗೆ ಎಷ್ಟೋ ಹೆಲ್ಪ್ ಮಾಡಿದೆ. ಓಕೆ, ಈಗ ಹಿಂಗಾಯಿತು. ನೀ ಅಪ್ಪ ಅಥವಾ ನಿಮ್ಮ ಪಪ್ಪ ಮಮ್ಮಿನ ಏನಾದರೂ ಕೇಳಿದಿರಾ ಅವ್ರು ಹೆಂಗೆ ಹೋಗ್ತಿದ್ರು ಸ್ಕೂಲ್ಗೆ ಅಂತ? ಆಗಿನ ಕಾಲದಲ್ಲಿ ಎಲ್ಲ ನಡ್ಕೊಂಡೇ ಹೋಗ್ಬೇಕಾಗಿತ್ತು ಸರ್ ಸ್ಕೂಲ್ಗೆ. ಆವಾಗೆಲ್ಲ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇತ್ತು. ಓಕೆ. ಬೈಸಿಕಲ್ ಅಥವಾ ಸೈಕಲ್ ಮೋಟರ್ ಅವರು ಬೈ ವಾಕ ಹೋಗಿದ್ರು. ಓಕೆ, ಸೊ ನಿಂದು 6 ಕಿಲೋಮೀಟ್ರ್ ಏನಿದೆಯೋ ಅವರು 6 ಕಿಲೋಮೀಟ್ರ್ ಅವಾಗ ನಡ್ಕೊಂಡು ಹೋಗ್ತಿದ್ರು. ಸೊ ಈಗ ಜಾಸ್ತಿ ಕಿಲೋಮೀಟರ್ ಇದ್ರೆ ಅನಿಮಲ್ಸ್ ಯೂಸ್ ಮಾಡ್ತೀವಿ. ಹಾರ್ಸ್, ಬುಲೆಟ್ ಕಾರ್ಸ್ ಸುಖ ಯೂಸ್ ಮಾಡ್ತೀವಿ. ಓಕೆ, ಸೊ ಬುಲೆಟ್ ಕಾರ್ಟ್ಸ್. ಸೊ ಈಗ ನಿಮ್ಮ ಮನೇಲಿ ನಿಮ್ಮ ಹತ್ರ ಹೊಲ ಇದೆ ಅಲ್ಲ? ಹಾಂ, ಇದೆ. ನಿಮ್ಮ ಹತ್ರನೂ ಹೊಲ ಇದೆ. ಸೊ ಈಗ ನೀವು ಬುಲೆಟ್ ಕಾರ್ಟ್ಸ್ ಯೂಸ್ ಮಾಡ್ತೀರಾ? ಹಾಂ, ಯೂಸ್ ಮಾಡ್ತೀವಿ. ಸೊ ಬುಲೆಟ್ ಕಾರ್ಟ್ಸ್ ಇದಕ್ಕೆ ಯೂಸ್ ಮಾಡ್ತೀರಾ? ಹೊಲದಲ್ಲಿ ಏನಾದರೂ ಮೇವು ತರಾಕ್ರಿ ಸರ್, ಮತ್ತು ಕಟ್ಟಿಗೆ ಅದು ಇರ್ತಾವ್ರಿ, ಅವು ತರಾಕ್ರಿ. ಓಕೆ. ಸೊ ಬಟ್ ನೀವು ಟ್ರ್ಯಾಕ್ಟ್ರು ಯೂಸ್ ಮಾಡ್ಬೋದಲ್ಲ? ಮಾಡ್ಬೋದ್ರಿ ಸರ್. ಸೊ ನೀವು ಟ್ರ್ಯಾಕ್ಟ್ರು ಯೂಸ್ ಮಾಡ್ತೀರಾ? ಡೀಸೆಲ್ ಬೇಕಾಯ್ತು. ಡೀಸೆಲ್ ಬೇಕು. ಸೊ ಬುಲೆಟ್ ಕಾರ್ಟ್ಸ್ ಆದರೆ ಎನ್ವೈರ್ಮೆಂಟ್ ಫ್ರೆಂಡ್ಲಿ. ಎನಿಮಲ್ಸ್ ಇದ್ರೆ ಸಾಕು ಆಕ್ಸಿಸ್. ಓಕೆ, ನಿಮ್ಮ ಟ್ರ್ಯಾಕ್ಟರ್ ಆದರೆ ಟೈಮ್ ಜಲ್ದಿ ಸೇವ್ ಆಗುತ್ತೆ. ಯಾವಾಗುತ್ತೆ ಸರ್, ಪೆಟ್ರೋಲ್ ವೇಸ್ಟ್ ಆಗುತ್ತೆ. ಡೀಸೆಲ್ ವೇಸ್ಟ್ ಆಗುತ್ತೆ. ಓಕೆ. ಓಕೆ, ಸೊ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಆಗೆಲ್ಲ ಬುಲೆಟ್ ಕಾರ್ಟ್ಸ್ ಯೂಸ್ ಮಾಡ್ತಿದ್ರು, ಈಗ ಟ್ರ್ಯಾಕ್ಟರ್ ಅಂತ ಬಂದಿದೆ, ಎಲ್ಲ ಬಂದಿದೆ. ಸೊ ಈಗ ಓಕೆ, ಈಗ ನೀನು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಅನ್ಕೋ, ಆವಾಗ ಹಿಂಗೆ ಹೋಗ್ತಿದ್ದೆ? ಬೈಸಿಕಲ್ ಮೇಲೆ ಹೋಗ್ತಿದ್ದೆ? ಇಲ್ಲ ಸರ್, ಮತ್ತೆ ಇಲ್ಲಿಂದ 600 ಕಿಲೋಮೀಟರ್ ಸರ್ ಬೈಸಿಕಲ್ ಮೇಲೆ ಓಕೆ, ಹೋಗ್ಬೇಕು. ಇಲ್ಲಿಂದ 600 ಕಿಲೋಮೀಟರ್ಸ್ ಇದೆ. ಸೊ ಬೈಸೈಕಲ್ ಆಗಲ್ಲ. ಅವಾಗ ಬಸ್ ಯೂಸ್ ಮಾಡ್ತಿದ್ರಿ, ಹಾಂ. ಮತ್ತು ಟ್ರೈನ್ ಅದಾವ್ರಿ, ಹಾಂ, ಟ್ರೈನ್ ಯೂಸ್ ಮಾಡ್ಬೋದ್ರಿ. ಫ್ಲೈಟ್ ಹೋಗ್ಬೋದು. ಸೊ ಇಲ್ಲಿಂದ ಫ್ಲೈಟಲ್ಲಿ ಹೋಗ್ಬೋದು, ಹಾಂ ಸರ್. ಬಸ್ ಇದೆ, ಟ್ರೈನ್ ಇದೆ. ಸೊ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಈಗ ಟ್ರೈನಲ್ಲೂ ನಾವು ಹೋಗ್ಬೋದು, ಫ್ಲೈಟಿಂದನೂ ಹೋಗ್ಬೋದು. ಸೊ ಇಲ್ಲೆಲ್ಲ ಏರ್ಪೋರ್ಟ್ಸ್ ಇರುತ್ತೆ. ಸೊ ಏರ್ಪೋರ್ಟಿಂದ ಫ್ಲೈಟಲ್ಲಿ ಹೋದರೆ ಎಷ್ಟು ತಾಸು ಬೇಕು? ಒಂದು 1.5 ತಾಸು, 1.5 ಅವರ್ಸ್. 1.5 ಅವರ್ಸ್ ಇಲ್ಲಿಂದ ನಾವು ಬೆಂಗಳೂರಲ್ಲಿ ಇರ್ತೀವಿ. ಅದೇ ನಾವು ಬೈಕ್ ಮೇಲೆ ಹೋದರೆ ಬೈಕ್ ಮೇಲೆ ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸರ್. ಹಾಂ. ಬಸ್ ಅದಕ್ಕೆ ಒಂದು ಸ್ವಲ್ಪ ಜಲ್ದಿ ರೀ, ಮತ್ತು ಟ್ರೈನ್ ಅದಕ್ಕೆ ಒಂದು ಸ್ವಲ್ಪ ಜಲ್ದಿ ರೀ, ಮತ್ತು ಫ್ಲೈಟ್ ಏನೈತ್ರಿ ಅದಕ್ಕೆ ಪೂರ ಜಲ್ದಿ ಜಲ್ದಿ. ಹೋಗುತ್ತೆ. ಸೊ ಈಗ ಟ್ರೈನ್ ಅಂದು. ಹಾಂ. ಸೊ ಹಳೆ ಕಾಲದಲ್ಲೆಲ್ಲ ಟ್ರೈನ್ ಹೆಂಗೆ ಯೂಸ್ ಮಾಡ್ತಿದ್ರು? ಹೌ ವಾಸ್ ಇಟ್ ರನ್ನಿಂಗ್? ಲೈಕ್ ಆನ್ ವಾಟ್ ಇಟ್ ವಾಸ್ ರನ್ನಿಂಗ್? ಹೀಟ್ಲೇ ಓಡಿಸ್ತೀರಿ ಸರ್, ಕೋಲ್. ಓಕೆ. ಅವಾಗ ಸ್ಟೀಮ್ ಇಂಜಿನ್ ಕೋಲ್ ಹಾಕಿ ಹೀಟ್ ಮಾಡಿ ಬಿಡ್ತಿದ್ರಿ ಸರ್ ರೈಲ್ ರೋಡ್ಸ್ ಮೇಲೆ. ಓಕೆ.
So in earlier days, they used to use steam engines, like they used to use coal or charcoals to run the train. But nowadays, so what do you think now? Are they using the same steam engine No, or sir. They are using electricity, sir. electricity is more convenient? Yeah. So apart from electricity, Electricity. some even runs on diesel. Diesels, fuels. Okay. So nowadays there are diesel engines. So apart from that, even most of the trains are getting converted to electricity. Like they are running on electricity. So have you ever seen or have you seen somewhere the trains running on electricity? Yeah, sir. I seen it in Bangalore, sir. Where? Metro, sir. Oh, okay. In Yeah. Majestic, sir. So in metro is running on current. So the metro trains, they are not diesel or they are not steam. They are running on power. They are running on current. Okay. So when was this train first run or when was this invented? Do you have any idea? No, sir. Okay. So it was in 18th century. But before that, people used to go on, as he said, people used to go on travel on Animals. animals like horse or elephants. This was in hilly areas or like where it was convenient. But do you think people used to travel on horse or elephant even in deserts? Yeah, sir. Camels they use. There they use camels because it's difficult for elephant or horse to survive in desert. Deserts. So they use camels. Camels. So recently I visited desert. So there I saw many camels. So it was the camel which was used for transportation. Okay. From here to Bangalore you go on flight, train or anything. Suppose say you want to go to Sri Lanka. So do you go on bike or bicycle or train or No, bus? sir. It's an ocean place, sir. We Ah. use ships in Okay. that Ships or flights. part. Since it's an island, so we can't go on bike because it's water. So we can't travel in bike on water. So obviously you need to go by ship or in flight. Okay. Have you ever seen any transport system or have you ever seen any automobile or any object which is traveling inside the water? Yes. What? Submarine. Submarines. Submarines. So there are submarines which travels even inside the water. So ships, they float or they travel on the surface of the water, whereas there are submarines which goes inside the water. They travel inside the water. Okay. If you have noticed, what is the shape of the boat? Is it rectangular in the front or how is it? Sir, it's an triangle shape, sir. Okay. Because they used to cut the water waves Easily. easily, sir. So if you see the shape of the boat in the front, it will be like this because it's easier to travel or it is easier to travel inside the water because of the friction. So which you will be studying in your higher classes. And they say it is streamlined body. So they use the term streamlined, which is even higher version. So most of the, if you see like what do you call F1 cars, have you ever seen F1 cars? No, sir. Formula 1. You have not seen Formula 1 races? Okay. In Formula 1 races, they don't use the cars which is in the shape of the bus. In front, it won't be flat. It will be same, streamlined. It will be like this, flat, so that it will be easier for the driver to drive faster at greater speeds. Okay. So when I'm talking about speed, have you ever okay, you told me about flight. How, like, what are the different ways? Are there any one particular flight or there are so many aircrafts? There are so many aircraft. So there are so many aircraft. So
how many, what are the types? Sir, jet aircraft and sir, we used to travel public passengers type of Okay. So Airbuses. Airbuses. Yeah, Airbuses. So usually Airbuses carries lot of passengers. It's not just one or two. Sometimes they carry 100, 200, 300 passengers. So there are some big Airbus. So Airbus 720 or Airbus 360. So there are so many Airbus. So they carry more passengers. Okay. So apart from that, there are private jets where some one or two people they fly. Okay. So there are some fighter jets. Have you heard about that? Recently there was one fighter jet which we took from Russia, which the Indian Air Force, they brought it from Russia. Okay. So it travels at greater speed. So do you know what was the highest speed that any fighter jet, usually it's fighter jet, that it has traveled? Sir, it travels 7,200 kilometer per hour. Yeah, it is 7,200 kilometers per hour. So, if you are traveling on bike, if your dad or if your brother is driving a bike, so usually at what speed they might go? Max to max 80 is 70. 70 kilometers. So max to max it is 70. But that particular fighter jet, which is there in US, it has traveled or it has gone 7,200 kilometers per hour. So that's the highest speed. So 7,200 means it's like almost 100 times what you travel on a bike. It's 100 times. So can you imagine? So if you sit, so it's almost faster than the speed of sound. So if you are hearing sound, it is faster than the speed of sound. It's way too fast. Okay. So anything? Hyperloop. Sir, hyper. Okay. So even the technology is so advancing that there is a concept called as hyperloop. So Tesla, which is coming up with electric cars, and even SpaceX, so they are developing something called as hyperloop. So it's like a tunnel. So what they do is, inside the tunnel you can travel such that the friction reduces. ಸೊ ಅದು ಹೆಂಗಿರುತ್ತೆ ಅಂದರೆ ಒಂದು ಪೈಪ್ ಥರ ಇರುತ್ತೆ. ಆ ಪೈಪಲ್ಲಿ ನೀವು ಕೂತ್ರೆ ಅವ್ರು ಜಸ್ಟ್ ಬಟನ್ ಆನ್ ಮಾಡ್ತಾರೆ, ನೀವು ಸುಯ್ ಅಂತ ಹೆಂಗೆ ರಾಕೆಟ್ ಬಿಡ್ತಿರಲ್ಲ, ಸರ್, ಸೊ ರಾಕೆಟ್ ಥರ ಹಂಗೆ ಸೀದಾ ಹೋಗುತ್ತೆ. ಸೊ ನಿಮ್ಗೆ ಟ್ರಾಫಿಕ್ ಇರಲ್ಲ, ಏನಿರಲ್ಲ. ಸೊ ಒಂದು ಲೂಪಲ್ಲಿ ಒಂದೇ ಹೋಗುತ್ತೆ. ಸೊ ಈಗ ಅದು ಟೆಸ್ಟ್ ಮಾಡ್ತಿದ್ದಾರೆ. ಸೊ ಆ ಟೆಸ್ಟ್ ಮಾಡಿರೋದು ಹೆಂಗಿದೆ ಅಂದರೆ ಪ್ಯಾಸೆಂಜರಿಂದ ಟೆಸ್ಟ್ ಮಾಡಿದ್ದಾರೆ. ಸೊ ಕರೆಂಟ್ಲಿ ಟೆಸ್ಟ್ ಮಾಡಿರೋದು ಒಂದು ಪ್ಯಾಸೆಂಜರಿಗೆ ಟೆಸ್ಟ್ ಮಾಡಿದಾಗ 100 miles per hour ಆ ಸ್ಪೀಡಲ್ಲಿ ಹೋಗಿದೆ. 100 miles per hour. ಸೊ ಅದರಿಂದ ಅವ್ರ ಪ್ಲ್ಯಾನ್ ಏನಿದೆ, ದೇ ಆರ್ ಪ್ಲ್ಯಾನಿಂಗ್ ಟು ಟ್ರಾನ್ಸ್ಪೋರ್ಟ್ ಗೂಡ್ಸ್ ಆ್ಯಂಡ್ ದ ಮೇನ್ ಏಮ್ ಇಸ್ ಟು ಇವನ್ ಟ್ರಾನ್ಸ್ಪೋರ್ಟ್ ಪ್ಯಾಸೆಂಜರ್ಸ್ ಸೊ ದಟ್ ಇಟ್ ಸೇವ್ಸ್ ಲಾಟ್ ಆಫ್ ಟೈಮ್. ಸೊ ಈಗ now we are advancing so that our time has to be reduced. So if we ನಿಮ್ಮ ಟೈಮ್ ಸೇವ್ ಆಯಿತು ಅಂದರೆ ನೀವು ಬೇರೆ ಏನಾದರೂ ವರ್ಕ್ ಮಾಡ್ಬೋದೋ ಇಲ್ಲೋ? ಸೊ ಇಫ್ ಇಟ್ ಸೇವ್ ಟೈಮ್, ಇಟ್ ಕ್ಯಾನ್ ಬಿ ಯೂಸ್ಡ್ efficiently and for other useful work. So the automobile or the motion or the things are coming up in such a way that they are trying to reduce the time so that it can be used for other things. Okay. What will you do if you have to measure the height of this mobile? Scale. So scale use ಮಾಡ್ತೀರಾ. ಸೊ ಸ್ಕೇಲ್ ಯೂಸ್ ಮಾಡಿ ಇದನ್ನು ಮೆಷರ್ ಮಾಡ್ತೀರಾ. ಸೊ ಸಣ್ಣ ಸ್ಕೇಲ್ ಯೂಸ್ ಮಾಡ್ತೀರಾ, ದೊಡ್ಡ ಸ್ಕೇಲ್ ಯೂಸ್ ಮಾಡ್ತೀರಾ? ಸಣ್ಣ ಸ್ಕೇಲ್, ಯಾಕಂದರೆ ದೊಡ್ಡ ಸ್ಕೇಲ್ ನೆಸೆಸಿಟಿ ಇಲ್ಲ. ಓಕೆ, ಇದೇ ನಿನ್ನ ಹೈಟ್ ಮೆಷರ್ ಮಾಡಬೇಕು. ಆವಾಗ ದೊಡ್ಡ ಸ್ಕೇಲ್, ಸಣ್ಣ ಸ್ಕೇಲಲ್ಲೂ ಮೆಷರ್ ಮಾಡ್ಬೋದು. ಅದರಲ್ಲಿ ಕನ್ವೀನಿಯೆಂಟ್ ಆಗುತ್ತೆ. ದೊಡ್ಡ ಸ್ಕೇಲ್. ಸೊ ದೊಡ್ಡ ಸ್ಕೇಲ್ ಯಾಕಂದರೆ ಜಲ್ದಿ ಆಗುತ್ತೆ. ಓಕೆ, ಇದೇ ನೀನು ಇಲ್ಲಿಂದ ಬೆಂಗಳೂರು ತನಕ ಡಿಸ್ಟೆನ್ಸ್ ಮೆಷರ್ ಮಾಡಬೇಕು ಅಂದರೆ 600 ಕಿಲೋಮೀಟರ್ ಸ್ಕೇಲಲ್ಲಿ ಮೆಷರ್ ಮಾಡೋಕ್ಕಾಗತ್ತಾ? ಇಲ್ಲ ಸರ್. ಸ್ಕೇಲಲ್ಲಿ ಮೆಷರ್ ಮಾಡ್ಬೋದು, ಬಟ್ ಏನಾಗುತ್ತೆ, ಟೈಮ್ ಹಿಡಿಯುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಇಟ್ ಕ್ಯಾನ್ ಬಿ ಡೇಸ್ ಆರ್ ಇವನ್ ಮಂತ್ಸ್, ಬಿಕಾಸ್ ಯು ಹ್ಯಾವ್ ಟು ಮೆಷರ್ ಈಚ್ ಆ್ಯಂಡ್ ಎವ್ರಿ ಡಿಸ್ಟೆನ್ಸ್. ಸೊ ಅದಕ್ಕೆ ಏನು ಮಾಡ್ತೀರಾ ಸರ್? ಕಿಲೋಮೀಟರ್ಸ್ ಅದಾವೆ ರೀ. ಸೊ ಕಿಲೋಮೀಟರ್ಸ್ ಇದೆ. ಸೊ ಅದೇ ನೀವು ಬೈಕಲ್ಲಿ ಟ್ರಾವೆಲ್ ಮಾಡೋಂಗಿದ್ರೆ
ಅಲ್ಲೇ ಒಂದು ಸ್ಪೀಡೋಮೀಟರ್. ಸ್ಪೀಡ್ ಮೆಷರ್ ಮಾಡುತ್ತೆ, ಬಟ್ ಓಡೋಮೀಟರ್ ಅಂತ ಇರುತ್ತೆ. ಹಾಂ ಸರ್. ಸೊ ಓಡೋಮೀಟರ್ ಏನು ಮಾಡುತ್ತೆ, ಡಿಸ್ಟೆನ್ಸ್ ಕೊಡುತ್ತೆ, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ. ಓಕೆ, ಸೊ ಇಷ್ಟೆಲ್ಲ ಟೈಮು ಮೋಷನ್ ಬಗ್ಗೆ ಇಷ್ಟೆಲ್ಲ ಸೊ ಇದೆಲ್ಲ ನಿಮಗೆ ಯೂಸ್ ಆಗುತ್ತೋ ಆಗಲ್ವಾ? ಆಗುತ್ತೆ. ಎಲ್ಲಿ ಯೂಸ್ ಆಗುತ್ತೆ? ನಿಮ್ಮ ಹತ್ರ ಹೊಲ ಇದೆ, ಹಾಂ ಸರ್. ಸೊ ಎದಕ್ಕೆ ಯೂಸ್ ಮಾಡ್ತೀರಾ ಸರ್? ಡಿಸ್ಟೆನ್ಸ್ ರೀ ಸರ್, ನಾವು ಯಾವ್ದಾದ್ರು ಕ್ರಾಪ್ ಹಾಕ್ಬೇಕಂದ್ರೆ ಸರ್ ಅದಕ್ಕೆ ಇಷ್ಟ ಕ್ವಾಂಟಿಟಿ ಸೀಡ್ಸ್ ತರಬೇಕಂತ ಹೇಳಿ ಡಿಸ್ಟೆನ್ಸ್ ಬೇಕಾಗ್ತದೆ ರೀ ಸರ್. ಹಾಂ, ಓಕೆ. ಇಷ್ಟು ಈಗ 1 acre ನಿಮ್ಮ ಹತ್ರ ಜಾಗ ಇದ್ದರೆ ಸೊ ನಿಮಗೆ ಇಷ್ಟೇ ಸೀಡ್ಸ್ ಬೇಕು ಅಂತ ನಿಮಗೆ ಗೊತ್ತಾಗತ್ತೆ. ಸೊ ನೀವು ಮೆಷರ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಸರ್? ಕಮ್ಮಿನೂ ಬೀಳ್ಬೋದು ರೀ ಅಥವಾ ಹೆಚ್ಚು ಬರ್ಬೋದು. ಸೊ ಈಗ ಕೆಲವೊಂದು ಹೆಚ್ಚಾಗತ್ತೆ, ಹೆಚ್ಚಾಯಿತು ಅಂದರೆ ನೀವು ತೊಗೊಂಡು ಬಂದು ವೇಸ್ಟ್ ಆಗುತ್ತೋ ಇಲ್ಲ. ಸೊ ನೀವು ಕರೆಕ್ಟಾಗಿ ಮೆಷರ್ ಮಾಡಿಲ್ಲ, ಕರೆಕ್ಟಾಗಿ ಡೈಮೆನ್ಷನ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹೆಚ್ಚು ತೊಗೊಂಡು ಬರ್ಬೋದು. ಹೆಚ್ಚು ತೊಗೊಂಡು ಬಂದರೆ ಅವಾಗ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಓಕೆ, ಸೊ ಈಗ ಕೆಲವೊಂದು ಕ್ರಾಪ್ಸ್ ಹೇಳ್ತಾರೆ ಅದಕ್ಕೆ ಇಷ್ಟು ಫೂಟ್ ಬಿಡಬೇಕು ಅಥವಾ ಇಷ್ಟು ಸೆಂಟಿಮೀಟ್ರ್ ಬಿಡಬೇಕು ಅಂತ. ಸೊ ಅದು ನೀವು ಕರೆಕ್ಟಾಗಿ ಮೆಷರ್ ಮಾಡದೆ ಹಂಗೆ ಹಚ್ಚಿದ್ರೆ ಏನಾಗುತ್ತೆ ಸರ್? ಅದು ಬೆಳೆಯೋದೇ ಇರ್ಬೋದು ರೀ, ಅದ್ರ ಕೊಳ್ತು ಹೋಗ್ಬೋದು. ಸೊ if you know about how to measure distance, or if you understand about this motion time, so it's very helpful. And okay, ಈಗ ನೀ ಮನೆಯಿಂದ ಸ್ಕೂಲಿಗೆ ಬರಬೇಕಾದ್ರೆ 6 kilometers ಅಂದೆ, ನಿನ್ನ ಹತ್ರ 5 ನಿಮಿಷ ಇರುತ್ತೆ. 5 ನಿಮಿಷದಲ್ಲಿ ನೀನು ಸ್ಕೂಲ್ಗೆ ಅಟೆಂಡ್ ಆಗಲೇಬೇಕು, ಟೆಸ್ಟ್ ಇರುತ್ತೆ ಅವತ್ತು. ಸೊ ನೀನು ಅವಾಗ 5 ನಿಮಿಷ ಇದೆ, ಸೈಕಲಲ್ಲಿ ಬರ್ತೀವೋ ಬೈಕ್ ಮೇಲೆ ಬರ್ತೀವೋ? ಬೈಕ್ ಮೇಲೆ ಬರ್ತೀವಿ. ಯಾಕೆ? ಸೈಕಲ್ ಬಂದರೆ ಸೈಕಲ್ ಟೈಮ್ ಹಿಡಿತೈತೆ ಸರ್. ಟೈಮ್ ಹಿಡಿಯುತ್ತೆ. ನಡ್ಕೊಂಡು ಬರ್ತೀವಿ ಅವಾಗ? ಇಲ್ಲ ಸರ್. ಸೊ ಇಫ್ ಯು ನೋ ಅಬೌಟ್ ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಮೆಷರ್ಮೆಂಟ್, ಯು ಕ್ಯಾನ್ ಕ್ಯಾಲ್ಕುಲೇಟ್ ಆ್ಯಂಡ್ ಯು ಕ್ಯಾನ್ ಸೇ ಓಕೆ, if I come by walk I need more time, so it's not going to happen. If I come on bicycle, it can take some time, but I can't reach on time. So obviously it will be on bike. If I come on bike, I can reach early and I don't miss my test. So apart from that time, distance ಎಲ್ಲ ಎಲ್ಲಿ ಮೆಷರ್ ಮಾಡ್ತೀರಾ ಸರ್? ಡಿಸ್ಟೆನ್ಸ್ ರೀ ಸರ್, ನೀವು ಕಿಲೋಮೀಟರ್ ಒಂದು ಊರಿಂದ ಇನ್ನೊಂದು ಹೋಗ್ಬೇಕಂದ್ರೆ ಡಿಸ್ಟೆನ್ಸ್ ಮೆಷರ್ ಮಾಡ್ತೀರಾ? ಓಕೆ. ಆ ಡಿಸ್ಟೆನ್ಸಿಗೆ ಎಷ್ಟು ಟೈಮ್ ಹಿಡಿತಾರೋ ಟೈಮ್ ಮೆಜರ್ ಮಾಡ್ತೀವಿ. ಓಕೆ. ಸೊ ಈಗ ಮ್ಯಾಥ್ಸಲ್ಲಿ ಯೂಸ್ ಆಗುತ್ತೆ. ಮ್ಯಾಥ್ಸಲ್ಲಿ ಡಿಸ್ಟೆನ್ಸು ಮೆಷರ್ ಮಾಡಿದ್ರೆ ಹಂಗೆ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ನೀವು ಸ್ಕೇಲ್ ಹಿಡಿದ್ರೆ ಕರೆಕ್ಟಾಗಿ ಒಂದು ಟ್ರಯಾಂಗಲ್ ಡ್ರಾ ಮಾಡಬೇಕಾಗತ್ತೆ, ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಬೇಕಾಗತ್ತೆ, ಅಥವಾ ಒಂದು ಸರ್ಕಲ್ ಹಾಕಬೇಕಾಗಿರುತ್ತೆ. ಸೊ ಕರೆಕ್ಟಾಗಿ ಡಿಸ್ಟೆನ್ಸ್ ತೊಗೊಂಡಿಲ್ಲ ಅಂದರೆ ಏನು ಬರುತ್ತೆ? ತಪ್ಪಾಗತ್ತೆ. ಮಾರ್ಕ್ಸ್ ಹೋಗುತ್ತೆ. ಸೊ ಇಟ್ಸ್ ನಾಟ್ ಜಸ್ಟ್ ಫಾರ್ ಮಾರ್ಕ್ಸ್, ಇಟ್ಸ್ ಫಾರ್ ಟು ಮೇಕ್ ಇಟ್ ಅಕ್ಯುರೇಟ್. ಓಕೆ. Thank you Akshay and thank you Karthik. So in the next class we will be discussing about some other concepts relating to time, motion and distance. Thank you. Have a great day.